ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನನ್ನ ಹೆಸರು ಕಂಟಿ ಅಂತ. ಮೈ ಮಿಸ್ಟರ್ ಕಂಟಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊತೀನಿ. ಮರೆಯದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಮೊದಲನೇ ವಿಡಿಯೋ ಟಾಪಿಕ್ ಬಂದು ಮೇಘನಾಥ್ ಅಂತ, ಅಂದರೆ ರಾವಣನ ಮಗ ಇಂದ್ರಜಿತ್ ಬಗ್ಗೆ. ಸೊ ಇನ್ಯಾಕೆ ತಡ ಮಾಡೋಣ, ಬನ್ನಿ ವಿಡಿಯೋ ಒಳಗಡೆ ಎಂಟ್ರಿ ಆಗೋಣ. ಲಂಕಾ ಚಿನ್ನದ ನಗರಿ ಮತ್ತು ರಾವಣನ ಆಸ್ಥಾನ ಅಂತ ಕೂಡ ಕರೀತಾ ಇದ್ರು. ಅಲ್ಲಿನ ಏಕೈಕ ರಾಜ ರಾವಣ. ಮಹಾನ್ ಪುರೋಹಿತ, ಮಹಾನ್ ಪಂಡಿತ ಹಾಗೂ ಅತ್ಯುತ್ತಮ ರಾಜನಾಗಿದ್ದ. ಮೇಘನಾಥ್ ಎಂದು ಕರೆಯಲ್ಪಡುವ ಇಂದ್ರಜಿತ್ ಲಂಕಾದ ರಾಜಕುಮಾರ. ಭಾರತೀಯ ಮಹಾಕಾವ್ಯವಾದ ರಾಮಾಯಣದಲ್ಲಿ ಅವನನ್ನು ರಾಜ ರಾವಣನ ಮಗನೆಂದು ಉಲ್ಲೇಖಿಸಲಾಗಿದೆ. ಅವನು ಭಗವಾನ್ ಶಿವನ ಉತ್ಕಟ ಭಕ್ತನಾಗಬೇಕೆಂದು ಬಯಸಿದ್ದನು. ಭಗವಾನ್ ರಾಮ ಮತ್ತು ರಾವಣನ ನಡುವಿನ ಯುದ್ಧದಲ್ಲಿ ಇಂದ್ರಜಿತ್ ಸಕ್ರಿಯ ಪಾತ್ರವನ್ನು ವಹಿಸಿರ್ತಾನೆ ಸ್ನೇಹಿತರೆ. ಅವನೊಬ್ಬ ಪರಾಕ್ರಮಿ ಯೋಧ ಕೂಡ ಹೌದು. ತ್ರಿಮೂರ್ತಿಗಳ 3 ಆಯುಧಗಳನ್ನು, ಅಂದರೆ ಬ್ರಹ್ಮಾಸ್ತ್ರ, ವೈಷ್ಣವಾಸ್ತ್ರ ಮತ್ತು ಪಾಶುಪತಾಸ್ತ್ರಗಳನ್ನು ಹೊಂದಿದ್ದ. ಪರಶುರಾಮನ ಅತ್ಯುತ್ತಮ ಶಿಷ್ಯನೂ ಕೂಡ ಆಗಿದ್ದ. ಅವನು ತನ್ನ ಮಾರ್ಗದರ್ಶಕರಾದ ಶುಕ್ರಾಚಾರ್ಯರ ಆದೇಶದ ಮೇಲೆಗೆ ಬ್ರಹ್ಮನಿಂದ ಬ್ರಹ್ಮಾಸ್ತ್ರ, ವಿಷ್ಣುವಿನಿಂದ ವೈಷ್ಣವಾಸ್ತ್ರ ಮತ್ತು ಭಗವಾನ್ ಶಿವನಿಂದ ಪಾಶುಪತಾಸ್ತ್ರವನ್ನು ಕೂಡ ಪಡೆದಿರ್ತಾನೆ. ಮತ್ತು ಎಲ್ಲ ದೇವತೆಗಳಿಂದ ಆಕಾಶ ಆಯುಧಗಳನ್ನು ಕೂಡ ಪಡೆದಿರ್ತಾನೆ. ಅವರ ಶಸ್ತ್ರಗಳ ತೆಗೆದುಕೊಂಡು ದೇವತೆಗಳು ಮತ್ತು ರಾಕ್ಷಸರು ಮತ್ತು ತ್ರಿಮೂರ್ತಿಗಳ ದಿವ್ಯಾಸ್ತ್ರಗಳ ಒಡೆಯನಾಗಿರ್ತಾನೆ. ಸ್ನೇಹಿತರೆ, ನಿಮಗೆ ತಿಳಿದಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಅವನು 2 ಬಾರಿ ರಾಮ ಮತ್ತು ಲಕ್ಷ್ಮಣರನ್ನ ಸೋಲಿಸಿರ್ತಾನೆ. ಮೇಘನಾಥನು ರಾವಣ ಮತ್ತು ಮಂಡೋದರಿಯ ಹಿರಿಯ ಮಗನಾಗಿರ್ತಾನೆ. ಸ್ನೇಹಿತರೆ, ಮೇಘನಾಥನ ಜನ್ಮ ಹೇಗಿತ್ತು ಗೊತ್ತಾ? ಅವನ ಜನ್ಮದ ಕೂಗು ಹೇಗಿತ್ತು ಗೊತ್ತಾ? ಮೇಘನಾಥನ ಜನ್ಮದ ಸಂದರ್ಭದಲ್ಲಿ ಅವನ ಅಳುವಿನ ಶಬ್ದವು ಆಕಾಶದಲ್ಲಿ ಗುಡುಗು ಸಿಡಿಲುಗಳು ಬಡಿದಂತೆ ಕೇಳ್ತಾ ಇತ್ತಂತೆ. ಇದೇ ಕಾರಣಕ್ಕೆ ರಾವಣ ಅವನಿಗೆ ಮೇಘನಾಥ್ ಎಂದು ಹೆಸರನ್ನು ಕೂಡ ಇಡ್ತಾನೆ. ಮೇಘನಾಥನ ಜನನದ ಸಮಯದಲ್ಲಿ ರಾವಣನು ತನ್ನ ಮಗನನ್ನು ಯಾರೂ ಸೋಲಿಸಬಾರದು ಎಂಬುದಾಗಿ ಬಯಸಿರ್ತಾನೆ. ರಾವಣನು ಅತ್ಯುತ್ತಮ ಜ್ಞಾನವುಳ್ಳ ಯೋಧನಾಗಬೇಕು ಅಂತ ಕೂಡ ಬಯಸಿರ್ತಾನೆ. ರಾವಣ ಈ ಮೊದಲೇ ತಿಳಿಸಿದಂತೆ ಒಬ್ಬ ಮಹಾನ್ ಜ್ಯೋತಿಷಿ ಹಾಗೂ ಪುರೋಹಿತನಾಗಿರ್ತಾನೆ. ಇದರ ಪ್ರಕಾರ ರಾವಣನು ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳಿಗೆ ಆಜ್ಞಾಪಿಸಿರ್ತಾನೆ ಕೂಡ. ಅವನು ಮೇಘನಾಥನು ತಾನು ಬಯಸಿದ ರೀತಿಯಲ್ಲಿ ಹುಟ್ಟಲು ಅನುವು ಮಾಡಿಕೊಡಬೇಕಾಗಿ ಎಲ್ಲ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳಿಗೆ ರಾವಣ ಆಜ್ಞಾಪಿಸಿರ್ತಾನೆ. ಅವುಗಳು ಕೂಡ ರಾವಣನಿಗೆ ಭಯಪಟ್ಟು ಮೇಘನಾಥನ ಜನನದ ಸಮಯದಲ್ಲಿ ಗ್ರಹಗಳು ರಾವಣನ ಸೂಚನೆಯನ್ನು ಅನುಸರಿಸಿರ್ತವೆ ಕೂಡ. ಗ್ರಹಗಳು ಮೇಘನಾಥನ 11ನೇ ಮನೆಯಲ್ಲಿ ಬೀಳುವ ರೀತಿ ಜೋಡಿಸಲ್ಪಟ್ಟಿರ್ತವೆ. ಆದರೆ ಅಲ್ಲೊಂದು ಬದಲಾವಣೆ ಇರುತ್ತದೆ. ಶನಿಯು ರಾವಣನ ಆಜ್ಞೆಯನ್ನು ಪಾಲಿಸದೆ ಮೇಘನಾಥನ ಜಾತಕದಲ್ಲಿ 12ನೇ ಮನೆಯಲ್ಲಿ ನೆಲೆಸಿರ್ತಾರೆ. ಇದರಿಂದಾಗಿ ರಾವಣ ಕೋಪಗೊಳ್ತಾನೆ. ಶನಿಯ ಸ್ಥಿತಿಯಿಂದಾಗಿ ಮೇಘನಾಥನು ಲಕ್ಷ್ಮಣನ ಕೈಯಲ್ಲಿ ಸಾವನ್ನಪ್ಪಬೇಕಾಗುತ್ತದೆ. ಚಿಕ್ಕ ವಯಸ್ಸಿನಲ್ಲಿ ಮೇಘನಾಥನು ರಾಕ್ಷಸರ ಗುರುವಾದ ಶುಕ್ರನ ಮಾರ್ಗದರ್ಶನದಲ್ಲಿ ಹಲವಾರು ಸರ್ವೋಚ್ಚ ಆಕಾಶ ಅಸ್ತ್ರಗಳನ್ನು ಹೊಂದಿರ್ತಾನೆ ಸ್ನೇಹಿತರೆ. ತನ್ನ ಬಾಲ್ಯದಿಂದಲೂ ಮೇಘನಾಥ್ ಮಹಾನ್ ಯೋಧನಾಗುವ ಲಕ್ಷಣವನ್ನು ತೋರಿಸಿರ್ತಾನೆ. ಅವನು ಆಕಾಶ ಆಯುಧಗಳ ಜೊತೆಗೆ ಮಾಂತ್ರಿಕ ಶಕ್ತಿಗಳು ಮತ್ತು ವಾಮಾಚಾರ ಕಲೆಯ ಜ್ಞಾನವನ್ನು ಕೂಡ ಪಡೆದಿರ್ತಾನೆ. ಅವನ ಕಠಿಣ ತಪಸ್ಸಿನ ಮೂಲಕ ಎಲ್ಲ ಅಸ್ತ್ರಗಳು ಮತ್ತು ಎಲ್ಲ ವಿದ್ಯೆಗಳನ್ನು ಕೂಡ ಕಲ್ತಿರ್ತಾನೆ.
ಮೇಘನಾಥನು ಸರ್ಪರಾಜ ಶೇಷನಾಗನ ಮಗಳು ಸುಲೋಚನಾಳನ್ನ ಮದುವೆ ಆಗಿರ್ತಾನೆ ಸ್ನೇಹಿತರೆ. ದೇವತೆಗಳು ಮತ್ತು ರಾವಣನ ನಡುವಿನ ಯುದ್ಧದಲ್ಲಿ ಇಂದ್ರನು ರಾವಣನನ್ನ ಸೆರೆ ಹಿಡಿದಿರ್ತಾನೆ. ತನ್ನ ತಂದೆಯನ್ನೇ ಬಂಧಿಸ್ತೀರಾ ಅಂತ ಹೇಳಿ ತನ್ನ ತಂದೆಯನ್ನು ರಕ್ಷಿಸಲು ಮೇಘನಾಥನು ಇಂದ್ರನ ಮೇಲೆ ಆಕ್ರಮಣವನ್ನು ಮಾಡಿಬಿಡ್ತಾನೆ. ಇಂದ್ರ ಸೇರಿದಂತೆ ಎಲ್ಲ ದೇವತೆಗಳನ್ನು ಸೋಲಿಸ್ತಾನೆ ಮೇಘನಾಥ. ಇಂದ್ರನನ್ನು ರಥದ ಮೇಲೆ ಕಟ್ಟಿ ಹಾಕಿ ಅವನನ್ನು ಲಂಕೆಗೆ ಎಳೆದು ತರ್ತಾನೆ. ರಾವಣ ಮತ್ತು ಮೇಘನಾಥನು ಇಂದ್ರನನ್ನು ಕೊಲ್ಲಲು ನಿರ್ಧರಿಸ್ತಾರೆ. ಆದರೆ ಭಗವಾನ್ ಬ್ರಹ್ಮನು ಮಧ್ಯಪ್ರವೇಶಿಸಿ ಇಂದ್ರನನ್ನು ಬಿಡಿಸಲು ಮೇಘನಾಥನನ್ನು ಕೇಳ್ತಾರೆ. ಭಗವಾನ್ ಬ್ರಹ್ಮನು ಮೇಘನಾಥನ ಶೌರ್ಯವನ್ನು ಮೆಚ್ಚಿ ಇದರಿಂದ ಪ್ರಭಾವಿತರಾಗಿ ಅವನಿಗೆ ಇಂದ್ರನನ್ನೇ ಸೋಲಿಸಿದ ಕಾರಣ, ಇಂದ್ರನನ್ನೇ ಗೆದ್ದ ಕಾರಣ ಇಂದ್ರಜಿತ್ ಎಂದು ಹೆಸರನ್ನು ಕೂಡ ಇಡ್ತಾರೆ. ಮೇಘನಾಥನು ಬ್ರಹ್ಮನಲ್ಲಿ ವರಗಳನ್ನು ಕೇಳುತ್ತಾನೆ. ಮೇಘನಾಥನು ಬ್ರಹ್ಮನಲ್ಲಿ ಅಮರತ್ವದ ವರವನ್ನು ಕೇಳುತ್ತಾನೆ. ಆದರೆ ಬ್ರಹ್ಮನು ಅದನ್ನು ನಿರಾಕರಿಸುತ್ತಾರೆ ಮತ್ತು ಸಂಪೂರ್ಣ ಅಮರತ್ವವು ಪ್ರಕೃತಿಯ ನಿಯಮಕ್ಕೆ ವಿರುದ್ಧವಾಗಿದೆ ಎಂದು ಕೂಡ ಹೇಳ್ತಾರೆ. ಆಗ ಒಂದು ಪರಿಹಾರವನ್ನು ಕೂಡ ಹೇಳ್ತಾರೆ. ಅವನು ಸ್ಥಳೀಯ ದೇವತೆಯಾದ ಪ್ರತ್ಯಂಗಿರ ದೇವಿ ಅಥವಾ ನಿಕುಂಬಲ ದೇವಿಯ ಯಜ್ಞವನ್ನು ಪೂರ್ಣಗೊಂಡ ನಂತರ ಅವನಿಗೆ ಆಕಾಶ ರಥವನ್ನು ನೀಡುತ್ತೇನೆಂದು ವರವನ್ನು ನೀಡುತ್ತಾರೆ. ಅದರ ಮೇಲೆಗೆ ಆರೋಹಿಸುವಾಗ ಅವನು ಯುದ್ಧದಲ್ಲಿ ಯಾವುದೇ ಶತ್ರುವನ್ನು ಕೂಡ ಗೆಲ್ಲುತ್ತಾನೆ. ರಾಮನಿಂದಲೂ ಕೂಡ ಅವನನ್ನು ಸೋಲಿಸಲಾಗುವುದಿಲ್ಲ ಎಂಬ ಉಲ್ಲೇಖಗಳಿದೆ. ಅದರ ಜೊತೆಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತಾರೆ ಬ್ರಹ್ಮದೇವ. ಈ ಯಜ್ಞವನ್ನು ಯಾರು ನಾಶಪಡಿಸುತ್ತಾರೋ ಅವರಿಂದಲೇ ನೀನು ಸಾವನ್ನಪ್ಪಬೇಕಾಗುತ್ತದೆ ಎಂದು ಕೂಡ ಎಚ್ಚರಿಸುತ್ತಾರೆ. ಇದರಿಂದಾಗಿಯೇ ಮುಂದೆ ಲಕ್ಷ್ಮಣರಿಂದ ಮೇಘನಾಥನು ಸಾವನ್ನಪ್ಪಬೇಕಾಗುತ್ತದೆ. ಮುಂದೆ ರಾಮ ಮತ್ತು ರಾವಣರ ಯುದ್ಧದ ಸಂದರ್ಭದಲ್ಲಿ ಮೇಘನಾಥನು ಸಕ್ರಿಯ ಪಾತ್ರವನ್ನು ವಹಿಸುತ್ತಾನೆ ಮತ್ತು ತನ್ನಲ್ಲಿದ್ದ ಎಲ್ಲ ಅಸ್ತ್ರಗಳನ್ನು ಬಳಸಿ ರಾಮ ಮತ್ತು ಲಕ್ಷ್ಮಣ ಇಬ್ಬರನ್ನು ಕೂಡ ತನ್ನ ಬಳಿಯಲ್ಲಿದ್ದ ನಾಗಪಾಶ ಅಸ್ತ್ರವನ್ನು ಬಳಸಿ ಮೂರ್ಛೆಹೀನರನ್ನಾಗಿ ಮಾಡಿರ್ತಾನೆ. ಆಗ ಹನುಮಂತನು ಗರುಡನನ್ನು ಕರೆದು ಆ ನಾಗಪಾಶ ಅಸ್ತ್ರದಿಂದ ರಾಮ ಮತ್ತು ಲಕ್ಷ್ಮಣರನ್ನು ವಿಮುಕ್ತಿಗೊಳಿಸಿರ್ತಾನೆ. ಅದೇ ಸಂದರ್ಭದಲ್ಲಿ ಮೇಘನಾಥನಿಗೆ ಪ್ರತ್ಯಂಗರ ದೇವಿಯ ಯಜ್ಞವು ಜ್ಞಾಪಕವಾಗಿ ಆ ಕೂಡಲೇ ತನ್ನ ಆ ತಂದೆಯ ಒಪ್ಪಿಗೆ ಮೇರೆಗೆ ಒಂದು ಗುಹೆಯಲ್ಲಿ ಪ್ರತ್ಯಂಗರ ದೇವಿಯ ಹೋಮವನ್ನು ಮಾಡಲು ನಿರ್ಧರಿಸಿ ಹೋಗೇ ಬಿಡ್ತಾನೆ. ಆದರೆ ಈ ವಿಚಾರ ರಾವಣನ ತಮ್ಮನಾದ ವಿಭೀಷಣನಿಗೆ ತಿಳಿದಿರುತ್ತೆ. ಈ ವಿಷಯವನ್ನು ವಿಭೀಷಣನು ರಾಮನಿಗೆ ತಿಳಿಸ್ತಾನೆ. ಒಂದು ವೇಳೆ ಈ ಯಜ್ಞವು ಪೂರ್ಣಗೊಂಡರೆ ಅವನನ್ನು ಯಾರಿಂದಲೂ ತಡೆಯಲಾಗುವುದಿಲ್ಲ, ದಯವಿಟ್ಟು ಈ ಯಜ್ಞವನ್ನು ತಡೆಯಿರಿ ಎಂದು ರಾಮನಲ್ಲಿ ವಿಭೀಷಣನು ಬೇಡಿಕೊಳ್ತಾನೆ. ವಿಭೀಷಣನ ಸಲಹೆಯಂತೆ ರಾಮನು ಆ ಕೂಡಲೇ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ಅಣ್ಣನ ಆಜ್ಞೆಯಂತೆ ಲಕ್ಷ್ಮಣನು ಹನುಮಂತ ಮತ್ತು ವಾನರ ಸೇನೆಯೊಂದಿಗೆ ಸೇರಿ ಆ ಕೂಡಲೇ ಆ ಯಜ್ಞವನ್ನು ತಡೆಯಲು ಹೊರಟೇ ಬಿಡ್ತಾರೆ. ಹನುಮಂತನ ಗರ್ಜನೆಯೊಂದಿಗೆ, ಲಕ್ಷ್ಮಣನ ಬಾಣದೊಂದಿಗೆ, ವಾನರ ಸೈನ್ಯದ ಕಿರ್ಚಾಟದೊಂದಿಗೆ ಆ ಯಜ್ಞವನ್ನು ಬಾಣ ಪ್ರಯೋಗದಿಂದ ತಡೆದೇ ಬಿಡ್ತಾನೆ ಲಕ್ಷ್ಮಣ. ಆಗ ಯಜ್ಞವು ಅಪೂರ್ಣಗೊಂಡ ನಂತರ ಮೇಘನಾಥನು ಬೆದರಿ ಅಲ್ಲಿಂದ ಹಿಂತಿರುಗುತ್ತಾನೆ. ಹಿಂತಿರುಗಿದ ನಂತರ ಅವನಿಗೆ ತಿಳಿಯುತ್ತದೆ ಈ ಯಜ್ಞವು ಅಪೂರ್ಣಗೊಂಡಿದೆ, ನಾನು ಲಕ್ಷ್ಮಣನಿಂದ ಸಾವನ್ನಪ್ಪಬೇಕಾಗುತ್ತದೆ ಎಂದು ಅವನಿಗೂ ಕೂಡ ತಿಳಿದಿರುತ್ತದೆ. ಆದರೆ ಅವನು ಯುದ್ಧದಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸುತ್ತಾನೆ. ಅದಾದ ನಂತರ ಲಕ್ಷ್ಮಣ ಮತ್ತು ಮೇಘನಾಥನ ನಡುವೆ ಅಘೋರವಾದ ಯುದ್ಧ ನಡೆಯುತ್ತದೆ. ಎಲ್ಲ ಅಸ್ತ್ರಗಳನ್ನು ಬಳಸುತ್ತಾರೆ. ಕೊನೆಯಲ್ಲಿ ಲಕ್ಷ್ಮಣನಿಂದ ಮೇಘನಾಥ್ ಸಾವನ್ನಪ್ಪಬೇಕಾಗುತ್ತದೆ. ಇಲ್ಲಿಗೆ ಒಬ್ಬ ಮಹಾನ್ ಯೋಧ ಮೇಘನಾಥನ ಅಂತ್ಯವಾಗುತ್ತದೆ ಸ್ನೇಹಿತರೆ. ಈ ಮೊದಲೇ ಬ್ರಹ್ಮದೇವರು ತಿಳಿಸಿದಂತೆ ಯಾರು ಆ ಯಜ್ಞವನ್ನು ತಡೀತಾರೋ ಅವರಿಂದಲೇ ಅವರು ಸಾವನ್ನಪ್ಪಬೇಕಾಗುತ್ತದೆ ಎಂದು ತಿಳಿಸಿರ್ತಾರೆ. ಮುಂದೆ
ರಾಮ ರಾವಣನನ್ನು ಕೊಂದು ವಿಭೀಷಣನಿಗೆ ಲಂಕಾ ಪಟ್ಟವನ್ನು ಕಟ್ಟುತ್ತಾರೆ. ಇಲ್ಲಿಗೆ ಈ ಕಥೆ ಮುಕ್ತಾಯಗೊಳ್ಳುತ್ತೆ. ಮುಂದಿನ ಸಂಚಿಕೆಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಮೈ ಮಿಸ್ಟರ್ ಕಂಠಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.